ಎಲ್ಲರಿಗೂ ನಮಸ್ಕಾರ. ಅತ್ತೆ ಸೊಸೆ ಮನೆ ಅಡುಗೆಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ರೆಸಿಪಿ ಏನಂದರೆ ವೆಜಿಟೇಬಲ್ ಮೋಮೋಸು. ಯಾವ್ದ್ರಿಂದ ಮಾಡ್ತಾ ಇರೋದು? ಗೋಧಿ ಹಿಟ್ಟಲ್ಲಿ ಮಾಡಿರೋದು. ನಾವು ಮೈದಾ ಹಿಟ್ಟಲ್ಲಾದ್ರೂ ಮಾಡ್ಕೊಬೋದು, ಗೋಧಿ ಹಿಟ್ಟಲ್ಲಾದ್ರೂ ಮಾಡ್ಬೋದು. ನಾವು ಗೋಧಿ ಹಿಟ್ಟಲ್ಲಿ ಮಾಡಿರೋದು, ಯಾಕಂದರೆ ಮಗುಗೆ ಮಾಡ್ತಾ ಇರೋದ್ರಿಂದ ಒಳ್ಳೆಯದು. ಆಮೇಲೆ ವೆಜಿಟೇಬಲ್ಸ್ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ. ಕ್ಯಾರೆಟು, ಬೀನ್ಸು, ಹಾಗೆ ಆಲೂಗಡ್ಡೆ ತೊಗೊಂಡಿದ್ದೀನಿ. ಬೀಟ್ರೋಟ್ ತೊಗೊಂಡಿಲ್ಲ, ಹೆಚ್ಚಿಟ್ಕೊಂಡಿದ್ದೆ ತೊಗೊಂಡಿಲ್ಲ. ಹಾಗೆ ಈರುಳ್ಳಿ, ಕ್ಯಾಪ್ಸಿಕಮ್ ಹೆಚ್ಚಿಟ್ಕೊಂಡಿದ್ದೀನಿ ಸಪ್ರೇಟ್. ಹಾಗೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸು ಸಣ್ಣ ಸಣ್ಣಕ್ಕೆ ಹೆಚ್ಚಿಟ್ಕೊಂಡು ತೆಗ್ದಿಟ್ಕೊಂಡಿದ್ದೀನಿ ಒಂದು ತಟ್ಟೆಯಲ್ಲಿ. ಓಕೆನಾ. ಎಲೆಕೋಸನ್ನ ತುರಿದಿಟ್ಕೊಂಡಿದ್ದೀನಿ. ಪನ್ನೀರನ್ನ ಚಾಪ್ ಮಾಡಿಟ್ಕೊಂಡಿದ್ದೀನಿ. ಓಕೆ. ಹಾಗೆ ಗೋಧಿ ಹಿಟ್ಟು 2 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ, ಅದು ಹಾಕ್ಕೊತಾ ಇದ್ದೀನಿ. ಆಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಹಾಕ್ಕೊತಾ ಇದ್ದೀನಿ. ಒಂದು ಸ್ಪೂನ್ ಆಗೋಷ್ಟು. ಒಂದು ಸ್ಪೂನ್, ಒಂದು ಆ ಸ್ಪೂನ್, ಒಂದು ಕಾಲು ಸ್ಪೂನ್, ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಅಡುಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ 2 ಸ್ಪೂನ್ ಆಗೋಷ್ಟು. ಮಿಕ್ಸ್ ಮಾಡ್ಕೊತಾ ಹೋಗ್ಬೇಕು. ಪೂರಿ ಹಿಟ್ಟು ಹದದಲ್ಲಿ ಬರಬೇಕು. ಹಿಟ್ಟೆಲ್ಲ ಕಲಿಸ್ಕೊಂಡು ಒಂದು 2ರಿಂದ 3 ಗಂಟೆ ಬಿಡಬೇಕು ತಟ್ಟೆ ಮುಚ್ಚಿ. ಅಷ್ಟರಲ್ಲಿ ನೀರು ಇಟ್ಕೊಂಡಿದ್ದೆ ಒಲೆ ಮೇಲೆ. ನೀರು ಮತ್ತು ಉಪ್ಪು ಹಾಕ್ಕೊಂಡಿದ್ದೆ. ಉಪ್ಪು ಹಾಕ್ಕೊಂಡು ಕುದಿಯೋಕೆ ಬಿಡಬೇಕು ನೀರು ಫಸ್ಟು. ಆಮೇಲೆ ಎಲೆಕೋಸು ತೊಗೊಂಡು ತುರಿದಿಟ್ಕೊಂಡಿದ್ವಲ್ಲ ಅದು ಹಾಕ್ಕೊಳ್ಬೇಕು, ಯಾಕಂದರೆ ಅದು ಕೆಮಿಕಲ್ಸ್ ಬಿಡುತ್ತೆ. ಅದು ಕುದ್ದ ತಕ್ಷಣ ಅದನ್ನು ತಣ್ಣಗಾಕ್ಬಿಟ್ಟು ಆಫ್ ಮಾಡಿಕೊಂಡು ಬಟ್ಟೆ ಸೋಸ್ಕೊಬೇಕು. ಹೀಗೆ ಇಟ್ಟು ಮಾಡ್ಕೊಂಡಿದ್ವಲ್ಲ ತಟ್ಟೆ ಮುಚ್ಚಿಟ್ಕೊಂಡಿದ್ದೀನಿ. ಓಕೆ. ಆಮೇಲೆ ಅದನ್ನು ಬಟ್ಟೆ ಸೋಸ್ಕೊಂಡು ನೀರು ಬಿಡಬೇಕು. ನೀರು ಬಿಟ್ಟಿಟ್ಟು ಅದಕ್ಕೋಸ್ಕರ ತಟ್ಟೆಗೆ ಹಾಕ್ಕೊಂಡಿದ್ದೆ. ಉದುರು ಇರಬೇಕು, ಯಾಕಂದರೆ ನೀರು ಇರಬಾರ್ದು. ಓಕೆನಾ. ತುಂಬ ಚೆನ್ನಾಗಾಗುತ್ತೆ ಗೋಧಿ ಹಿಟ್ಟಲ್ಲಿ ಮಾಡಿದ್ರೆ ಮೋಮೋಸು. ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಮಾತ್ರ. ನೋಡಿ, ನೀರು ಬಿಟ್ಕೊಂಡಿದ್ದು ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಈಗ ಉದುರಾಗಿದೆ. ಒಂದು ಪಾತ್ರೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಎಲೆಕೋಸನ್ನ. ಆಮೇಲೆ ವೆಜಿಟೇಬಲ್ಸ್ ಎಲ್ಲ ಸಣ್ಣ ಸಣ್ಣ ಚಾಪ್ ಮಾಡಿ ಇಟ್ಕೊಂಡಿದ್ದಲ್ಲ ಅದು ಹಾಕ್ಕೊಳ್ತಾ ಇದ್ದೀನಿ. ಸಣ್ಣ ಸಣ್ಣ ಚಾಪ್ ಮಾಡಿರೋ ಅದು ಹಾಕ್ಕೊಂಡ್ಬಿಟ್ಟು, ಆಮೇಲೆ ಪನ್ನೀರ್ ತೊಗೊಂಡಿದ್ವಲ್ಲ ಅದು ಹಾಕ್ಕೊತಾ ಇದ್ದೀನಿ. ಅದೆಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ಕೊಂಡು ಇಟ್ಕೊತೀನಿ. ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮು ಇಟ್ಕೊಂಡಿದ್ದೀನಿ ಸ್ಟಫಿಂಗ್ ಮಾಡ್ಕೊಳ್ಳೋಕ್ಕೆ. ಓಕೆನಾ. ನೀವು ಒಗ್ಗರಣೆ ಬೇಕಾದ್ರೆ ಹಾಕ್ಕೊಬೋದು, ಹಾಗೆ ಮಿಕ್ಸ್ ಮಾಡಿಕೊಂಡು ಇಟ್ಕೊಬೋದು. ಆಮೇಲೆ ನಾನು ಎಣ್ಣೆ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಆಮೇಲೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋಷ್ಟು ಕ್ಯಾಪ್ಸಿಕಮ್ ಹಾಕ್ಕೋಬೇಕು. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದರೂ ಒಳ್ಳೆಯದು. ಫ್ರೈ ಮಾಡ್ಕೊಂಡ ತಕ್ಷಣ ಕ್ಯಾಪ್ಸಿಕಮ್ ಹಾಕ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊತಾ ಹೋಗ್ಬೇಕು, ಫ್ರೈ ಮಾಡ್ಕೊತಾ ಹೋಗ್ಬೇಕು. ಆಮೇಲೆ ವೆಜಿಟೇಬಲ್ಸ್ ಎಲ್ಲ ತೊಗೊಂಡಿದ್ವಲ್ವ, ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಹಾಕ್ಕೊಳ್ಬೇಕು. ಕ್ಯಾಪ್ಸಿಕಮಲ್ಲಿ 3 ಕಲರ್ ಬರುತ್ತೆ, ಯೆಲ್ಲೋ, ರೆಡ್. ಅದು ಸಿಕ್ಕಿದ್ರೂ ಹಾಕೊಬೋದು ನೀವು. ಅದು ಸಿಕ್ಕಿರಲಿಲ್ಲ, ಅದು ಹಾಕಿಲ್ಲ ಅಷ್ಟೇ. ಆಮೇಲೆ ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಪನ್ನೀರ್ ಅದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೆ. ಆಮೇಲೆ ಪೆಪ್ಪರ್ ಪೌಡ್ರು 1 ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಆಮೇಲೆ ಸೇರಿಸ್ಕೊಳ್ಬೋದು. ಮಿಕ್ಸ್ ಮಾಡ್ಕೊತಾ ಹೋಗಬೇಕು. ಆಮೇಲೆ ಗ್ರೀನ್ ಚಿಲ್ಲಿ ಸಾಸ್ ಹಾಕ್ಕೊತಾ ಇದ್ದೀನಿ 1 ಸ್ಪೂನ್ ಆಗೋಷ್ಟು. ಅದು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಲೆಮನ್ ಜ್ಯೂಸು ಅದು ಹಿಂಡ್ಕೊತಾ ಇದ್ದೀನಿ. ಅದು ಮಿಕ್ಸ್ ಮಾಡ್ಕೊತಾ ಹೋಗಬೇಕು. ಆಮೇಲೆ ವೆನಿಗರ್ ಹಾಕ್ಕೊತೀನಿ. ಅದು ಒಂದು 1/4 ಸ್ಪೂನ್ ಆಗೋಷ್ಟು ಹಾಕ್ಕೊತೀನಿ, ಜಾಸ್ತಿನೂ ಹಾಕ್ಕೊಳ್ಬಾರ್ದು. ಆಮೇಲೆ ಸ್ಟಫಿಂಗಿಗೆ ಮಸಾಲೆ ರೆಡಿ ಇದೆ. ಈಗ ಪೂರಿ ಹಿಟ್ಟು ಅದರಲ್ಲಿ ಲಟ್ಟಿಸ್ಕೊಳ್ಬೇಕು. ಪೂರಿ ಲಟ್ಟಿಸ್ಕೊತೀವಲ್ಲ ಆ ಥರ ಲಟ್ಟಿಸ್ಕೊಬೇಕು ಎಲ್ಲದು. ಲಟ್ಟಿಸ್ಕೊಂಡು ಕೊಡ್ತಾಯಿದ್ರು ಅಷ್ಟೇ. ನಾನೇನು ಮಾಡ್ತಿದ್ದೆ, ಅದು ಹೂರ್ಣ ಥರ ತುಂಬ್ತಾ ಇದ್ದೆ. ಯಾವ ಶೇಪಲ್ಲಿ ಬೇಕಾದರೂ ಮಾಡ್ಕೊಳ್ಬೋದು. ನೋಡಿ, ಎಲ್ಲದಕ್ಕೂ ಹಾಕ್ಕೊಳ್ತಾ ಇದ್ದೆ ಮಸಾಲಾನ. ನೀವು ಕರಿಯೋದಾದ್ರೆ ಕರಿಬೋದು, ಸ್ಟೀಮ್ ಆದರೂ ಮಾಡ್ಕೊಬೋದು. ನಾನು ಸ್ಟೀಮ್ ಮಾಡ್ಕೊಂಡಿದ್ದೆ. ಆಮೇಲೆ ಕರ್ಜಿಕಾಯಿ ಶೇಪಲ್ಲಾದರೂ ಮಾಡ್ಕೊಬೋದು, ಆಮೇಲೆ ಮೋದಕ ಟೈಪಲ್ಲಾದರೂ ಮಾಡ್ಕೊಬೋದು. ಯಾವ್ದ್ರಲ್ಲಿ ಬೇಕಾದರೂ ಮಾಡ್ಕೊಬೋದು. ನೀವು ಯಾವ ಡಿಸೈನಲ್ಲಿ ಬೇಕಾದರೂ ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ನಾವು ಮೋದಕ ಟೈಪಲ್ಲಿ ಮಾಡ್ಕೊಂಡಿದ್ವಿ. ಅಂದರೆ 2 ಥರ ಮಾಡಿದ್ವಿ.
ನಾನು ವೀಡಿಯೋ ಮಾಡ್ಕೊಬೇಕಿತ್ತು ಅದಕ್ಕೋಸ್ಕರ ಅತ್ತೆನೇ ಇದು ಮಾಡ್ತಾಯಿದ್ರು. ಹಾಗೆ ಇಡ್ಲಿ ಅಟ್ಟದಲ್ಲಿ ಮಾಡ್ತಾ ಇರೋದು. ಇನ್ನು ಎಣ್ಣೆ ಹಚ್ಕೊಂಡ್ಬಿಟ್ಟು ಅದಕ್ಕೆ ಇಡ್ತಾ ಹೋಗ್ಬೇಕು. ನೀವು ಅದಕ್ಕೆ ರೆಡ್ ಚಟ್ನಿ ಆದರೂ ಮಾಡ್ಕೊಬೋದು, ಇಲ್ಲ ಸಾಸ್ ಆದರೂ ಚೆನ್ನಾಗಾಗತ್ತೆ. ನಾನು ಚಟ್ನಿ ಮಾಡಿಲ್ಲ, ಸಾಸಲ್ಲೇ ನಾನು ತಿಂದಿದ್ದು. ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಸಂಜೆ ಸ್ನ್ಯಾಕ್ಸಿಗೆ ಮಕ್ಕಳಿಗೆ ಮಾಡಿಕೊಡೋಕ್ಕೆ ಸ್ಕೂಲಿಗೆಲ್ಲ ಸಖತ್ತಾಗಿರುತ್ತೆ. ಹಾಗೆ ಎಲ್ಲ ಬೆಂದಿದೆ. ಒಂದು 10ರಿಂದ 15 ನಿಮಿಷ ಬಿಡಬೇಕು ಬೇಯಕ್ಕೆ. ಆಮೇಲೆ ಒಂದು ತಟ್ಟೆ ಸರ್ವ್ ಮಾಡ್ಕೊತಾ ಇದ್ದೀವಿ. ತುಂಬ ಚೆನ್ನಾಗಾಗಿತ್ತು ಟೇಸ್ಟು. ನೀವು ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ.